ಸಂಖ್ಯೆಗಳು ಸುಳ್ಳನ್ನ ಹೇಳೋದಿಲ್ಲ, ಆದರೆ ಅವು ಯಾವ ಕಥೆಯನ್ನ ಹೇಳುತ್ತೆ ಅನ್ನೋದಕ್ಕೆ ನಾವು ಕಣ್ಣು ಕಿವಿಯನ್ನ ಓಪನ್ ಆಗಿ ತೆರೆದಿಟ್ಕೊಂಡಿರ್ಬೇಕಾಗತ್ತೆ. ಒಂದು ಕಡೆ ವಿಶ್ವದ ಅತಿದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಪ್ರಧಾನಮಂತ್ರಿ, ಅವರ ಬಳಿ ಪಕ್ಷದ ಶಕ್ತಿ ಇದೆ, ಸರ್ಕಾರದ ಯಂತ್ರಾಂಗ ಇದೆ, ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ, ಡಿಜಿಟಲ್ ಮೀಡಿಯಾ ತಂಡಗಳಿದೆ, ಪ್ರಚಾರಕ್ಕಾಗಿ ಭಾರೀ ಸಂಪನ್ಮೂಲಗಳು ಇದೆ. ಮತ್ತೊಂದು ಕಡೆ ಒಬ್ಬ ಯುವಕ, ಕ್ಯಾಮ್ರಾ, ಲ್ಯಾಪ್ಟಾಪ್ ಮತ್ತು ಪ್ರಶ್ನಿಸುವ ಮನಸ್ಸು ಇಷ್ಟೇ ಇದ್ದದ್ದು. ಇದರ ಪರಿಣಾಮ ಏನಾಗಿದೆ? ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆಯಲ್ಲಿ ಧ್ರುವರಾಠಿ ನರೇಂದ್ರ ಮೋದಿಯನ್ನು ಹಿಂದಿಕ್ಕಿದ್ದಾರೆ. ಇದು ಕೇವಲ ಒಂದು 30 ಮಿಲಿಯನ್ ವಿರುದ್ಧ 31.4 ಮಿಲಿಯನ್ ಅನ್ನೋ ಲೆಕ್ಕಾಚಾರ ಅಲ್ವೇ ಅಲ್ಲ, ಇದೊಂದು ಸಂಕೇತ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇನ್ನೂ ಕೆಲವು ವಿವರಗಳನ್ನು ನಾವು ನೋಡಬೇಕಾಗತ್ತೆ. 1994ರಲ್ಲಿ ಜನಿಸಿದಂಥ ಧ್ರುವರಾಠಿಗೆ ಈಗ ಸುಮಾರು ಒಂದು 31 ವರ್ಷ. ಈತ ಹರಿಯಾಣ ಮೂಲದ ಯುವಕ. ಜರ್ಮನಿಯಲ್ಲಿ ಎಂಜಿನಿಯರಿಂಗ್ ಹಾಗೂ ರಿನ್ಯೂಯೇಬಲ್ ಎನರ್ಜಿ ವಿಷಯದಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಹೋಗ್ತಾರೆ. ಆದರೆ 2014ರ ನಂತರ ಆತನ ಜೀವನ ಒಂದು ಮಹತ್ವದ ತಿರುವನ್ನು ಪಡೆದುಕೊಳ್ಳುತ್ತೆ. ಅದಕ್ಕೆ ಕಾರಣ ಅದು ಭಾರತದ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಗಳು ನಡೆದಂಥ ಸಮಯ ಅನ್ನೋದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಪ್ರಚಾರದ ಪ್ರಮುಖ ವೇದಿಕೆಯಾಗೋಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಧ್ರುವ್ ಶುರು ಮಾಡಿದ್ದು ವಿಶೇಷವಾದಂಥ ವಿಡಿಯೋಗಳನ್ನು. ಆತನ ವಿಡಿಯೋಗಳ ವಿಷಯಗಳಲ್ಲಿ ಏನಿತ್ತು? ನೋಟ್ಬಂದಿಯ ಪರಿಣಾಮ, ನಿರುದ್ಯೋಗದ ಅಂಕಿಅಂಶಗಳು, ರೈತರ ಪ್ರತಿಭಟನೆ ಬಗ್ಗೆ ಇತ್ತು, ಚುನಾವಣಾ ಬಾಂಡ್ಗಳ ಪಾರದರ್ಶಕತೆ ಬಗ್ಗೆ ಇತ್ತು, ಮಾಧ್ಯಮ ಸ್ವಾತಂತ್ರ್ಯದ ಸೂಚ್ಯಂಕಗಳನ್ನು ಎತ್ತಿ ಹಿಡಿದಿದ್ರು, ಜಾತಿ ಧರ್ಮದ ಧ್ರುವೀಕರಣದ ಬಗ್ಗೆ ಮಾತಾಡಿದರು. ಆತನ ವಿಡಿಯೋದ ಥೀಮ್ ಯಾವಾಗಲೂ ಒಂದೇ ಆಗಿತ್ತು: ಡೇಟಾ ನೋಡಿ, ಮಾಹಿತಿಯನ್ನು ತಿಳಿದುಕೊಳ್ಳಿ, ಮೂಲಗಳನ್ನು ಪರಿಶೀಲಿಸಿ, ನಿಮ್ಮ ಅಭಿಪ್ರಾಯವನ್ನು ನೀವು ರೂಪಿಸಿಕೊಳ್ಳಿ ಅನ್ನೋದಾಗಿತ್ತು. ಹೀಗಾಗಿನೇ ಧ್ರುವರಾಠಿ ಅವರ ವಿಡಿಯೋಗಳ ಸರಾಸರಿ ವೀಕ್ಷಣೆ ಯಾವಾಗಲೂ ಸಹ ಲಕ್ಷದಿಂದ ಕೋಟಿಗಳವರೆಗೆ ಇರುತ್ತೆ. ಇನ್ನು ನರೇಂದ್ರ ಮೋದಿಯವರ ವಿಚಾರಕ್ಕೆ ಬರೋಣ. ಇವರು 2014ರಿಂದ ಭಾರತದ ರಾಜಕೀಯದ ಪ್ರಮುಖ ಮುಖ ಆಗಿದ್ದಾರೆ. ಡಿಜಿಟಲ್ ವೇದಿಕೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದ ನಾಯಕರಲ್ಲಿ ಇವರು ಒಬ್ಬರು. ಲಕ್ಷಾಂತರ ಫಾಲೋವರ್ಸ್ಗಳಿರುವಂಥ ಟ್ವಿಟರ್ ಖಾತೆ, ಕೋಟ್ಯಾಂತರ ಫಾಲೋವರ್ಸ್ಗಳಿರುವ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನೆಲ್ನಲ್ಲಿ ನಿಯಮಿತ ಭಾಷಣಗಳು, ಮನ್ ಕಿ ಬಾತ್ ಕಾರ್ಯಕ್ರಮ, ಸರ್ಕಾರದ ಯೋಜನೆಗಳ ಪ್ರಚಾರದ ವಿಡಿಯೋಗಳು. ಇವೆಲ್ಲದರ ಹಿಂದಿರೋದು ಒಂದು ಸಂಘಟಿತ ವ್ಯವಸ್ಥೆ, ಪಕ್ಷದ IT ಸೆಲ್, ಸಾಮಾಜಿಕ ಮಾಧ್ಯಮದ ತಜ್ಞರ ಒಂದು ತಂಡ, ಪ್ರಚಾರಕ್ಕಾಗಿ ದೊಡ್ಡ ಬಜೆಟ್. ಇದು ವೈಯಕ್ತಿಕ ಚಾನೆಲ್ ಅಲ್ಲ. ಇದು ಒಂದು ರಾಷ್ಟ್ರೀಯ ಮಟ್ಟದ ಯಂತ್ರಾಂಗ. ಆದರೆ ಕಳೆದ ಕೆಲ ಕಾಲದಿಂದ ಇವರ ಜನಪ್ರಿಯತೆ ಏರ್ತಾ ಇಲ್ಲ, ಅದು ಇಳಿತಾ ಇದೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಆದರೆ ಬೆಳವಣಿಗೆಯ ವೇಗ ರಾಹುಲ್ ಗಾಂಧಿಯದು ಹೆಚ್ಚಿದೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿದೆ. ಅಷ್ಟೇ ಅಲ್ಲ, ಅವರ ಯೂಟ್ಯೂಬ್ಗೆ ಲೈಕ್ಗಿಂತ ಡಿಸ್ಲೈಕ್ ಹೆಚ್ಚು ಬಂದು ಆ ಅವಕಾಶವನ್ನೇ ತೆಗೆದುಬಿಟ್ಟಿದ್ದು ನಡೆಯಿತು. ಈಗ ನರೇಂದ್ರ ಮೋದಿ ವರ್ಸಸ್ ಧ್ರುವರಾಠಿ ವಿಚಾರಕ್ಕೆ ಬರೋಣ. ಈಗಿನದ್ದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವಿಚಾರದ್ದು. ಸಬ್ಸ್ಕ್ರೈಬರ್ ಸಂಖ್ಯೆ ಅಂದರೆ ಏನು? ಅದು ಒಬ್ಬ ವ್ಯಕ್ತಿಯ ಪ್ರಭಾವದ ಸೂಚಕ. ಯಾರು ನಿಯಮಿತವಾಗಿ ನಿಮ್ಮ ವಿಷಯವನ್ನು ನೋಡೋಕೆ ಸಿದ್ಧರಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. ಧ್ರುವರಾಠಿಗೆ ಈಗ 31 ಮಿಲಿಯನ್ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ 30 ಮಿಲಿಯನ್ ಆಸುಪಾಸು ಇದೆ. ಒಬ್ಬರು ಸರ್ಕಾರದ ಯಂತ್ರಾಂಗದ ಜೊತೆಗೆ ಸರ್ವಶಕ್ತರು, ಇನ್ನೊಬ್ಬರು ಒಬ್ಬ ಸ್ವತಂತ್ರ ಕಂಟೆಂಟ್ ಕ್ರಿಯೇಟರ್. ಇದು ಏನನ್ನ ತೋರಿಸುತ್ತೆ? ಡಿಜಿಟಲ್ ವೇದಿಕೆಗಳಲ್ಲಿ ಹಣ ಇದ್ರೂ, ಹೆಚ್ಚು ಬಲ ಪಡೆದುಕೊಳ್ಬಹುದಾದ್ರೂ ಅದೊಂದೇ ನಿಮ್ಮನ್ನ ಬಾದ್ಶಾ ಆಗಿ ಮಾಡೋಕ್ಕಾಗೋದಿಲ್ಲ. ಯೂಟ್ಯೂಬ್ ಅಲ್ಗಾರಿದಮ್ ನಿಮ್ಮ ಹುದ್ದೆಯನ್ನ ನೋಡೋದಿಲ್ಲ. ಜನ ಯಾವ ವಿಡಿಯೋ ನೋಡ್ತಾರೆ, ಎಷ್ಟು ಹೊತ್ತು ನೋಡ್ತಾರೆ ಅನ್ನೋದು ಸಹ ಮುಖ್ಯ ಆಗತ್ತೆ. ಇನ್ನು ಯುವ ಜನರ ರಾಜಕೀಯ ಆಸಕ್ತಿ. ಭಾರತದಲ್ಲಿ 18ರಿಂದ 35 ವರ್ಷ ವಯಸ್ಸಿನ ಜನಸಂಖ್ಯೆ ಭಾರಿ ಪ್ರಮಾಣದಲ್ಲಿದೆ. ಈ ವರ್ಗ ಡಿಜಿಟಲ್ ಮೀಡಿಯಾವನ್ನು ಹೆಚ್ಚು ಬಳಸುತ್ತೆ. ಅವರು ಟಿವಿಗಿಂತ ಯೂಟ್ಯೂಬನ್ನು ಹೆಚ್ಚು ನಂಬ್ತಾರೆ. ಇನ್ನೊಂದು, ವಿವಾದ ಇದ್ದರೆ ಹೆಚ್ಚು ಜನ ನೋಡ್ತಾರೆ. ಹೌದು, ವಿವಾದಾತ್ಮಕ ವಿಷಯಗಳು ಹೆಚ್ಚು ಚರ್ಚೆಗೆ ಕಾರಣ ಆಗ್ಬಿಡುತ್ತೆ. ಚರ್ಚೆ ಹೆಚ್ಚು ಆದರೆ ಹೆಚ್ಚು ಜನರಿಗೆ ಕಾಣಿಸುತ್ತೆ, ಅದರಿಂದ ವೀಕ್ಷಣೆಯೂ ಹೆಚ್ಚು, ಬೆಳವಣಿಗೆಯೂ ಹೆಚ್ಚು. ಧ್ರುವರಾಠಿ ನಿರಂತರವಾಗಿ ಮೋದಿ ಸರ್ಕಾರದ ನೀತಿಗಳನ್ನು ಟೀಕಿಸಿದ್ದಾರೆ. ಕೆಲವರು ಅವರನ್ನ ಸತ್ಯದ ಧ್ವನಿ ಅಂತ ಕರೀತಾರೆ, ಇನ್ನೂ ಕೆಲವರು ಪಕ್ಷಪಾತಿ ಪ್ರಚಾರಕ ಅಂತಾನೂ ಆರೋಪಿಸ್ತಾರೆ. ಆತನ ವಿಡಿಯೋಗಳ ವಿರುದ್ಧ ಪ್ರತಿಕ್ರಿಯೆಗಳು ಸಾಕಷ್ಟು ಬರುತ್ತೆ, ಫ್ಯಾಕ್ಟ್ ಚೆಕ್ಗಳು ನಡೆಯುತ್ತೆ, ಸಾಮಾಜಿಕ ಮಾಧ್ಯಮದಲ್ಲಿ ಆತನ ವಿರುದ್ಧ ಅಭಿಯಾನಗಳು ನಡೆದಿದೆ. ಎಲ್ಲವೂ ಆತನನ್ನು ಇನ್ನಷ್ಟು ಜನರಿಗೆ ಕಾಣಿಸುವಂತೆ ಯೂಟ್ಯೂಬ್ ಅಲ್ಗಾರಿದಮ್ ಮಾಡುತ್ತೆ. ಆತ ಜನಪ್ರಿಯನಾಗ್ತಾನೆ. ಒಂದು ಕಡೆ ಪಕ್ಷದ ಕಾರ್ಯಕರ್ತರು, IT ಸೆಲ್, ಸಂಘಟಿತ ಪ್ರಚಾರ, ಮತ್ತೊಂದು ಕಡೆ ಒಬ್ಬ ಕಂಟೆಂಟ್ ಕ್ರಿಯೇಟರ್. ಯೂಟ್ಯೂಬ್ ಯುಗದಲ್ಲಿ ಒಬ್ಬಂಟಿ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಅವನ ಹಿಂದೆ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ಗಳ ಸಮುದಾಯವೇ ಇದೆ.
ಪ್ರತಿ ಶೇರ್, ಪ್ರತಿ ಕಮೆಂಟ್, ಪ್ರತಿ ಲೈಕ್ ಆತನ ಬೆಳವಣಿಗೆಗೆ ಇಂಧನ ಇದ್ದಂತೆ. ಆದರೆ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಚುನಾವಣಾ ಫಲಿತಾಂಶ ಅಲ್ಲ ಅನ್ನೋದು ನಿಜ. ಯೂಟ್ಯೂಬ್ ಪ್ರಭಾವ ನೆಲಮಟ್ಟದ ರಾಜಕೀಯ ಪ್ರಭಾವ ಅಲ್ಲ ಅನ್ನೋದು ಸತ್ಯ. ಆದರೂ ಇದು ಒಂದು ಸೂಚನೆಯನ್ನಂತೂ ಕೊಡುತ್ತೆ. ಭಾರತದಲ್ಲಿ ರಾಜಕೀಯ ಸಂವಾದ ಬದಲಾಗ್ತಾ ಇದೆ. ಟಿವಿ ಸ್ಟುಡಿಯೋದಿಂದ ಸ್ಮಾರ್ಟ್ಫೋನ್ ಸ್ಕ್ರೀನ್ಗೆ ಅದು ಸರಿದಿದೆ. ಒಬ್ಬ ಯುವಕನ ಅಥವಾ ಯುವತಿಯ ವಿಡಿಯೋ ಒಂದು ದೊಡ್ಡ ರಾಜಕೀಯ ಚರ್ಚೆಯನ್ನು ಪ್ರಭಾವಿಸಬಹುದು. ಇದು ಮೋದಿಯ ಸೋಲಿನ ಕತೆ ಅಲ್ಲ, ಇದು ಧ್ರುವರಾಠಿಯ ವಿಜಯದ ಕಥೆಯೂ ಅಲ್ಲ, ಇದು ಡಿಜಿಟಲ್ ವ್ಯವಸ್ಥೆಯ ಕಥೆ. ಇಲ್ಲಿ ಪ್ರಶ್ನಿಸುವವರಿಗೂ ವೇದಿಕೆ ಇದೆ, ಪ್ರತಿಕ್ರಿಯಿಸುವವರಿಗೂ ವೇದಿಕೆ ಇದೆ, ಬೆಂಬಲಿಸೋರಿಗೂ ವಿರೋಧಿಸೋರಿಗೂ ವೇದಿಕೆ ಇದೆ. ಸೊ ಯೂಟ್ಯೂಬ್ ಸಹ ಪಕ್ಷಪಾತಿ ಆಗಬಹುದಾದ್ರೂ ಫೇಸ್ಬುಕ್ಗಿಂತ ಬೆಟರ್. ಒಂದು ವಿಷಯ ಸ್ಪಷ್ಟ, ಡಿಜಿಟಲ್ ಯುಗದಲ್ಲಿ ಧ್ವನಿಯನ್ನ ಯಾರೂ ಸಂಪೂರ್ಣವಾಗಿ ನಿಯಂತ್ರಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಇದು ತಮಾಷೆಯ ವಿಷಯ ಅಲ್ಲ, ಹೊಸ ಭಾರತದ ಡಿಜಿಟಲ್ ಅಧ್ಯಾಯ ಇದು. ಸೊ ಇವತ್ತಿಗೆ ಇಷ್ಟು ಸ್ನೇಹಿತರೆ. ಮುಂದಿನ ವಾರ ಇದೇ ರೀತಿಯ ಇನ್ನೊಂದು ವಿಡಿಯೋವನ್ನು ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಡಿಜಿಟಲ್ ವೇದಿಕೆಯಲ್ಲಿ ಏನು ನಡೀತಾ ಇದೆ ಅನ್ನೋದರ ಮೇಲೆ ಮಾಡ್ತೇನೆ. ನಿಮ್ಮ ಬೆಂಬಲ ಇರಲಿ, ಧ್ರುವರಾಠಿಗೆ ಮಾತ್ರ ಅಲ್ಲ, eedina.comಗೂ ಸಹ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.